ಸಾಮಾಜಿಕ ಜಾಲತಾಣದ ಜೊತೆಗೆ ಸೀರಿಯಲ್ ಮೂಲಕ ಮನರಂಜನೆಯನ್ನ ಕೊಟ್ಟಂತಹ ರಜನಿ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. 12 ವರ್ಷ ಸೊ ನಿಮ್ಮನ್ನ ಅಪ್ಕೊಂಡಂತಹ ಒಂದು ಸಂಸ್ಥೆ ಅಂತ ಹೇಳಬಹುದು. ಇವಾಗ ಮತ್ತೊಂದು ಪಾತ್ರದ ಮೂಲಕ ರಂಜಿಸಕ್ಕೆ ಬರ್ತಾ ಇದ್ದೀರಾ. ತದ್ವಿರುದ್ಧವಾದಂತಹ ಪಾತ್ರ. ಒಂದು ಕಡೆ ನಿಮ್ಮನ್ನ ಸಾಫ್ಟ್ ಆಗಿ ಜನ ಅಪ್ಕೊಂಡಿದ್ರು, ಇನ್ನೊಂದು ಕಡೆ ಸಖತ್ ರಗಡ ಕಾಣಿಸ್ಕೊತಾ ಇದ್ದೀರಾ. ಸೊ ಪಾತ್ರದ ವೇರಿಯೇಷನ್ಸ್ ಯಾಕೆ, ಬದಲಾವಣೆಯನ್ನ ತರೋ ಉದ್ದೇಶ ಏನು ಅಂತ? ನನಗೂ ಬೇಕಿತ್ತು ಆ ಚೇಂಜಸ್ಸು, ಜನಗಳಿಗೂ ಬೇಕಿತ್ತು. ಬಿಕಾಸ್ ನನ್ನ ಸೋಷಿಯಲ್ ಮೀಡಿಯಾ ಎಲ್ಲ ನೋಡ್ತಾ ಇರ್ತಾರೆ. ಸೊ ಸಾಕಷ್ಟು ಜನ ಹೇಳ್ತಿರ್ತಾರೆ, ನೀವು ಇಷ್ಟು ಜೋರಿದ್ದೀರಾ, ಅಮೃತವರ್ಷಿನಿಲಿ ಅಷ್ಟು ಸಾಫ್ಟಾಗಿದ್ರಿ ಅಂತ. ಸೊ ಹಾಗಾಗಿ ಈ ಪಾತ್ರ ಮತ್ತು ಒಂದು ಸ್ಟ್ರಾಂಗೆಸ್ಟ್ ಪಾತ್ರ, ಸಮಥಿಂಗ್ ಲೈಕ್ ದಟ್ ಲೀಡ್ ಥರನೇ. ಸೊ ಹಾಗಾಗಿ ಈ ಪಾತ್ರ ಒಪ್ಕೊಳ್ಳೋದಕ್ಕೆ ಒಂದು ಮೋಟಿವ್ ಸಿಕ್ತು. ಅಮೃತ ಅನ್ನುವಂಥ ಪಾತ್ರ ರಿಜಿಸ್ಟರ್ ಆಗಿದ್ದಂಥ ಪಾತ್ರ. ಸೊ 2000ಕ್ಕಿಂತ ಹೆಚ್ಚು ಎಪಿಸೋಡ್ಗಳ ಮೂಲಕ ರಂಜಿಸಿದಂಥ ಪಾತ್ರ. ಬಟ್ ಈ ಪಾತ್ರ ಇನ್ನೂ ಶುರುವಾಗ್ತಾ ಇದೆ. ಬಟ್ ನಿಮ್ಮನ್ನು ಈ ಪಾತ್ರದಲ್ಲಿ ಜನ ಒಪ್ಕೋತಾರೆ ಅಂದರೆ ಈ ಥರ ನೋಡೋಕ್ಕೆ ಇಷ್ಟಪಡ್ತಾರೆ ಅಂತ ನಿಮ್ಗೆ ಅನಿಸ್ತಿದ್ಯಾ? ಕೆಲವ್ರು ಇಷ್ಟಪಡದೇ ಇರಬಹುದು, ಕೆಲವ್ರು ಇಷ್ಟಪಡ್ತಾರೆ. ಯಾಕಂದರೆ ಆ್ಯಸ್ ಎನ್ ಆರ್ಟಿಸ್ಟ್ ಅಂತ ನೋಡಿದಾಗ, ಇವ್ರು ಈ ಪಾತ್ರ ತುಂಬ ಚೆನ್ನಾಗಿ ಮಾಡ್ತಾರಪ್ಪ, ಮಾಡಬಲ್ಲರು ಅಂತ ಅಂದ್ಕೊಳ್ಳೋರು ಒಪ್ಕೊಳ್ತಾರೆ. ಇನ್ನು ಕೆಲವರು ಅದೇ ಶೇಡಲ್ಲಿ ನೋಡಿ ನೋಡಿ ಅಭ್ಯಾಸ ಆಗಿರೋದ್ರಿಂದ ಅಂದರೆ ಅದೊಂಥರ ಹೆಂಗಾಗಿತ್ತಂದರೆ ಆ ಪಾತ್ರನೇ ಅವರು ಆಗಿಬಿಟ್ಟಿದ್ರು. ಸೊ ಅಮೃತವರ್ಷಿನಿ ಬರಬೇಕಾದ್ರೆ. ಸೊ ಅವರೆಲ್ಲ ಸ್ವಲ್ಪ ಒಪ್ಕೊಳ್ಳೋದು ಕಷ್ಟ ಇದೆ. ಸೊ ಈ ಸೀರಿಯಲ್ಗಳಲ್ಲಿ ಆಯ್ಕೆ ಅಂದರೆ ನೀವು ಪಾಸಿಟಿವ್ ರೋಲ್ ಮಾಡಿದ ಮೇಲೆ ನಿಮ್ಮದೇ ಆದಂಥ ಫ್ಯಾನ್ ಬೇಸ್ ಕ್ರಿಯೇಟ್ ಆಗಿತ್ತು. ಸಿನಿಮಾಗೆ ಟರ್ನ್ ಆಗ್ಬೋದಿತ್ತು, ಅಂದರೆ ಸಿನಿಮಾ ಮಾಡಿದರೂ ಕೂಡ ಏನೋ ಇನ್ನೂ ಅದರಲ್ಲೇ ಕಂಟಿನ್ಯೂ ಆಗ್ಬೋದಿತ್ತು. ಮತ್ತೆ ಕಿರುತೆರೆ ಕಡೆ ಯಾಕೆ ಈ ನಿರ್ಧಾರ ಅಂತ? ಒಂದು ಫುಲ್ ಫ್ಲೆಡ್ಜಲ್ಲಿ ಸಿನಿಮಾ ಕಡೆ ವರ್ಕ್ ಮಾಡಬೇಕು, ಇಲ್ಲ ಸೀರಿಯಲ್ ಕಡೆ ವರ್ಕ್ ಮಾಡಬೇಕು. ಸೊ ನನಗೆ ಏನಂದರೆ ಸಿನಿಮಾ ಅಲ್ಲಿ ಅಷ್ಟು ಏನು, ನಾನು ಅಮೃತವರ್ಷಿನಿ ಮಾಡಬೇಕಾದ್ರೆ ಸಾಕಷ್ಟು ನನಗೆ ಆಫರ್ಸ್ಗಳು ಬಂತು, ಅದಾದಮೇಲೆ ನನಗೆ ಬರಲಿಲ್ಲ. ಸೊ ಹಾಗಾಗಿ ನಾನೇನು ಅಂದ್ಕೊಂಡೆ, ನನಗೆ ಜೀವನ ಕೊಟ್ಟಿದ್ದು ಕಿರುತೆರೆ. ಸೊ ಇದರಲ್ಲೇ ಮುಂದುವರೆಯೋಣ ಅಂತ ಹೇಳ್ಬಿಟ್ಟು ನಾನು ಕಿರುತೆರೆಯಲ್ಲೇ ಮುಂದುವರಿಸ್ದೆ. ಅಂದರೆ ಒಂದು ಪ್ರಯೋಗ ಅಂತ ಇರುತ್ತೆ. ಸೊ ನೀವು ಎರಡರಲ್ಲೂ ಪ್ರಯೋಗಗಳನ್ನು ಮಾಡ್ತಾ ಇದ್ದೀರಾ ಹೇಗೆ ಅಂತ? ಖಂಡಿತವಾಗ್ಲೂ ನಾನು ಆ ಥರ ಒಂದು ಚಾಲೆಂಜಿಂಗ್ ಪಾತ್ರ ಬಂದರೆ ಡೆಫಿನೆಟ್ಲಿ ನಾನು ಒಪ್ಕೊಂಡು ಮಾಡ್ತೀನಿ. ನನ್ನ ಸಿನಿಮಾ ಲಾಸ್ಟ್ ಇಯರ್ ಒಂದು ಸಿನಿಮಾ ಬಂತು, ಅಂಬುಜಾ ಅಂತ ಒಂದು ಸಿನಿಮಾ. ಅದರಲ್ಲೂ ಅಷ್ಟೇ, ಅದು ಲೀಡ್ ಕ್ಯಾರೆಕ್ಟರೇ, ಹೀರೋಯಿನ್ ಓರಿಯೆಂಟೆಡ್ ಪಾತ್ರ. ಅದರಲ್ಲೂ ಅಷ್ಟೇ ತುಂಬ ಚೆನ್ನಾಗಿತ್ತು, ಅದ್ಭುತವಾಗಿತ್ತು ಪಾತ್ರ. ಸೊ ಅದನ್ನು ಒಪ್ಕೊಂಡು ಮಾಡಿದ್ದೆ, ಅದನ್ನು ಸಾಕಷ್ಟು ಜನ ಇಷ್ಟಪಟ್ಟರು. ಸೊ ಆ ಥರ ಯಾವುದಾದ್ರೂ ಚಾಲೆಂಜಿಂಗ್ ಪಾತ್ರ ಬಂದರೆ ಡೆಫಿನೆಟ್ಲಿ ನಾನು ಒಪ್ಕೊಂಡು ಮಾಡ್ತೀನಿ. ಓಕೆ, ಇವತ್ತಿನ ನಿಮ್ಮ ಕಾಸ್ಟ್ಯೂಮು, ಇಡೀ ಪ್ರೆಸ್ ಮೀಟಲ್ಲಿ ಹೈಲೈಟೇ ನಿಮ್ಮ ಕಾಸ್ಟ್ಯೂಮ್ಸು. ನೀವು ಧರಿಸಿರುವಂತಹ ಸೀರೆ ಆಗಿರ್ಬೋದು, ಆರ್ನಮೆಂಟ್ಸ್ ಆಗಿರ್ಬೋದು. ಸೊ ಹೆಂಗೆ ನೀವು ಪರ್ಟಿಕ್ಯುಲರ್ ಈ ಸೀರಿಯಲ್ಗೋಸ್ಕರ ಈ ಥರ ಮಾಡ್ತಾ ಇದ್ದೀರಾ? ಯಾಕಂದರೆ ನಿಮ್ಮ ಸೋಷಿಯಲ್ ಮೀಡಿಯಾ ಅಬ್ಸರ್ವ್ ಮಾಡಿದರೆ ಪ್ರತಿಯೊಂದರಲ್ಲೂ ಆ ಒಂದು ವೇರಿಯೇಷನ್ಸ್ ಇರುತ್ತೆ. ಸೊ ಹೆಂಗೆ, ಎಲ್ಲಿಂದ ಸೆಲೆಕ್ಟ್ ಮಾಡ್ತೀರಾ? ಸೊ ಸಾರಿ ಅಂತ ಬಂದಾಗ ಯಾವ ಥರ ಚೂಸ್ ಮಾಡ್ತೀರಾ ಅಂತ? ಹೊಸತನ ಅನ್ನೋದು ನಾವು ಏನಾದರೂ ಒಂದು ಸ್ಟಾರ್ಟ್ ಮಾಡಿದಾಗ ಅದ್ರ ಜೊತೆಲೇ ಬಂದುಬಿಡಬೇಕು. ಸೊ ಎಲ್ಲರೂ ಅದನ್ನೇ ನೋಡ್ತಾ ಇರ್ತಾರೆ, ಎದುರು ನೋಡ್ತಾ ಇರ್ತಾರೆ. ಸೊ ಹಾಗಾಗಿ ನಾವು ಒಂದು ಕಡೆ ಕಾಣಿಸ್ಕೊಂಡಂಗೆ ಇನ್ನೊಂದು ಕಡೆ ಕಾಣಿಸ್ಕೊಳ್ಬಾರ್ದು ಅನ್ನೋದು ನನ್ನ ಪರ್ಸ್ನಲ್ ಒಪಿನಿಯನ್. ಬೇರೆಯವ್ರು ಹೇಗೆ ಅಂತ ನಂಗೆ ಗೊತ್ತಿಲ್ಲ. ಒಂದೇ ಶೇಡಲ್ಲಿ ಒಂದೇ ಇದರಲ್ಲಿ ಕಾಣಿಸ್ಕೊಂಡಾಗ, ಸೊ ಈಗ ನಾವು ಇಂಡಸ್ಟ್ರಿಗೆ ಬಂದು 13-14 ವರ್ಷ ಆಗೋಗಿದೆ. ಈಗ ಜನ ಮತ್ತೆ ನಮ್ಮನ್ನು ಸ್ಕ್ರೀನ್ ಮೇಲೆ ನೋಡಬೇಕಂದ್ರೆ ಏನಾದರೂ ಒಂದು ಸ್ವಲ್ಪ ಡಿಫ್ರೆನ್ಸೇಷನ್ ಬೇಕು. ಸೊ ಆ ಒಂದು ಕಾರಣಕ್ಕೋಸ್ಕರನೇ ನಾನು ಕಾಸ್ಟ್ಯೂಮಲ್ಲಿ ಮತ್ತು ನನ್ನ ಒಂದು ಗೆಟಪಲ್ಲಿ ಸ್ವಲ್ಪ ನಾನು ಚೇಂಜಸ್ ಮಾಡ್ಕೊಳ್ತೀನಿ. ಸಾಫ್ಟ್ ಪಾತ್ರಗಳಂದರೆ ಕಣ್ಣಲ್ಲಿ ಕಾಣಿಸ್ಬೇಕು ಅಂತಿಲ್ಲ, ನೀವು ಸಾಫ್ಟ್ನೆಸ್ ತೋರಿಸಿದ್ರೆ ಸಾಕಾಗುತ್ತೆ. ಬಟ್ ಈ ಒಂದು ನೆಗೆಟಿವ್ ಶೇಡ್ ಅಂದಾಗ ನಿಮ್ಮ ಕಣ್ಣಲ್ಲೇ ಎಲ್ಲ ಕಾಣಿಸ್ತಾ ಇದೆ. ಸೊ ಕಷ್ಟ ಆಯ್ತಾ ನಿಮಗೆ ಈ ಪಾತ್ರವನ್ನು ನಿಭಾಯಿಸೋದು? ಯಾಕಂದರೆ ಈಗ 1 ವಾರ ಎಪಿಸೋಡ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ನಿಭಾಯಿಸೋದು ಕಷ್ಟ ಅಂತ ಅನ್ನಿಸ್ತಿದೆಯಾ? ಇಲ್ಲ, ಕಷ್ಟ ಅಂತ ಏನು ಅನ್ನಿಸ್ಲಿಲ್ಲ. ಬಿಕಾಸ್ ನನಗೆ ಧರಣಿ ಸರು ತುಂಬಾ ಹೆಲ್ಪ್ ಮಾಡಿದ್ದಾರೆ ಈ ಪಾತ್ರಕ್ಕೋಸ್ಕರ. ನಾನು ಆಲ್ರೆಡಿ ಒಂದು ಹಿಟ್ಲರ್ ಕಲ್ಯಾಣ ಅಂತ ನೆಗೆಟಿವ್ ಶೇಡ್ ಮಾಡಿದ್ದೀನಿ. ಬಟ್ ಇದೂ ಅದೇ ಥರ ಬರಬಾರ್ದು ಅನ್ನೋ ಒಂದು ರೀಸನ್ಗೆ ಸ್ವಲ್ಪ ನಾವು ಕಣ್ಣಲ್ಲೇ ಆ ಒಂದು ಕ್ಯಾರೆಕ್ಟ್ರನ್ನ ಕ್ಯಾರಿ ಮಾಡಬೇಕು ಅನ್ನೋದು ಒಂದು ಫಸ್ಟ್ ಡೇ 1ಇಂದನೂ ಅವ್ರು ಹೇಳ್ತಾ ಬಂದಿದ್ದರು. ಅದೇ ಥರ ನಾನು ಕ್ಯಾರಿ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ, ಮತ್ತು ಅದ್ರ ಹಿಂದೆ ಸ್ವಲ್ಪ ಪ್ರಾಕ್ಟೀಸು ಮಾಡ್ತಾಯಿದ್ದೀನಿ. ಓಕೆ ಮೇಡಮ್, ಇದನ್ನು ಹೊರತುಪಡಿಸಿದರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಸದಾ ಆ್ಯಕ್ಟಿವ್ ಇರುವಂಥ ಒಬ್ಬರು ಸೆಲೆಬ್ರಿಟಿ. ಸೊ ಕಂಟೆಂಟ್ಗಳನ್ನು ಯಾವ ಥರ ಕ್ರಿಯೇಟ್ ಮಾಡ್ಕೋತೀರ? ಯಾಕಂದರೆ ಪ್ರತಿ ಎಪಿಸೋಡಲ್ಲೂ ಒಂದೊಂದು ಕಂಟೆಂಟ್ ಇರುತ್ತೆ, ಅದು ಮಜಾ ಕೊಡ್ತಾ ಹೋಗುತ್ತೆ ಪ್ರೇಕ್ಷಕರಿಗೆ. ಸೊ ಕಂಟೆಂಟ್ ನಿಮ್ದಾ ಅಥವಾ ನಿಮ್ಮ ಪಾರ್ಟ್ನರ್ದಾ?
ನನ್ನ ಫ್ರೆಂಡ್ ಅರುಣ್ ನನಗೆ ತುಂಬ ಸಪೋರ್ಟ್ ಮಾಡ್ತಾನೆ ಪಾಪ. ಬಿಕಾಸ್ ನಾವಿಬ್ಬರು ಸೇರಿಕೊಂಡು ಆ ಕಂಟೆಂಟ್ನ ಪ್ಲ್ಯಾನ್ ಮಾಡ್ತೀವಿ. ಎಲ್ಲೋ ಒಂದು ಚಿಕ್ಕದು ಒಂದು ಲಿಂಕ್ ಸಿಕ್ಕಿದ್ರೆ ಆ ಲಿಂಕ್ನ ತೊಗೊಂಡು ನಾವು ಅದನ್ನು ಒಂದಷ್ಟು ಅದ್ರ ಮೇಲೆ ವರ್ಕ್ ಮಾಡ್ತೀವಿ. ಯಾವ ಥರ ಮಾಡಬೇಕು, ಅದು ಯಾವ ಥರ ಜನಗಳಿಗೆ ಇಷ್ಟ ಆಗುತ್ತೆ. ಸೊ ಒಂದು ವಿಡಿಯೋ ರೀಚ್ ಆಗಿದ ತಕ್ಷಣ ಸೇಮ್ ಅದೇ ಥರ ವಿಡಿಯೋ ಮಾಡೋದಕ್ಕೆ ನಾವು ಹೋಗಲ್ಲ. ಸೊ ಬೇರೆ ಏನಾದರೂ ಪ್ರಯತ್ನ ಮಾಡ್ತೀವಿ, ಅದನ್ನು ಒಪ್ಕೊಳ್ತಾರೆ. ಸೊ ಆ ಥರ ಡಿಫ್ರೆಂಟ್ ಆಗಿರುವಂಥ ಕಂಟೆಂಟ್ಗಳನ್ನ ನಾವು ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತೀವಿ. ಆಲ್ಮೋಸ್ಟ್ ಜಿಮ್ಮಲ್ಲೇ ಟೈಮ್ ಕಳೀತೀರಾ ಹೇಗೆ? ಸೊ ಮೋಸ್ಟ್ ಆಫ್ ದ ಟೈಮ್ ಬಿಕಾಸ್ ಯಾಕಂದರೆ ನಾನು ಸ್ವಲ್ಪ ಫಿಟ್ನೆಸ್ ಫ್ರೀಕು. ನಂಗೆ ಮೊದಲಿಂದನೂ ತುಂಬ ಫಿಟ್ನೆಸ್ ಅಂದರೆ ಜಾಸ್ತಿ ಪ್ರೀತಿ. ನನಗೆ ಏನೋ ಮಾಡಬೇಕು, ಮೇಂಟೈನ್ ಮಾಡಬೇಕು ಅನ್ನೋದಕ್ಕೋಸ್ಕರ ಅಲ್ಲ, ನಂಗೆ ಅದ್ರ ಮೇಲೆ ತುಂಬ ಪ್ರೀತಿ ಇದೆ. ಈಗ ಹೆಂಗೆ ನನ್ನ ಸೀರಿಯಲ್ಲು ಅದೆಲ್ಲ ಪ್ರೀತಿಯಿಂದ ಮಾಡ್ತೀನೋ ಹಾಗೆ ಫಿಟ್ನೆಸ್ಸು ಕೂಡ ನನಗೆ ಅಷ್ಟೇ ಪ್ರೀತಿ. 2 to 3 hours. ಮೇಡಮ್, ಒಂದು ವೈರಲ್ ಆಗಿತ್ತು ಒಂದು ಕಂಟೆಂಟ್, ನಿಮ್ಮ ಮತ್ತು ಅರುಣ್ ಮದುವೆ ಆಗಿದೆ, ನೀವು ಅವರ ಪತ್ನಿ ವಿಶ್ ಮಾಡಿದ್ರು ಅಂತ. ಸೊ ಇದಕ್ಕೆ ಕ್ಲಾರಿಟಿ ಕೊಡೋದಾದರೆ? ಕ್ಲಾರಿಟಿ ಏನೂ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಸಾಕಷ್ಟು ಆ ಥರ ಕಂಟೆಂಟ್ಗಳು ಬರುತ್ತೆ, ಏನು ಮಾಡೋಕ್ಕಾಗಲ್ಲ. ಒಬ್ಬರ ಜೊತೆ ಯಾರೋ ವೀಡಿಯೋಸ್ ಮಾಡ್ತಿದ್ದಾರೆ, ಅವ್ರ ಜೊತೆಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ದಾರೆ, ಮತ್ತು ಜಾಸ್ತಿ ಅವ್ರ ಜೊತೆ ಕಾಣಿಸ್ಕೊಳ್ತಿದ್ದಾರೆ ಅಂತ ಅಂದಾಗ ಅದು ಸರ್ವೇ ಸಾಮಾನ್ಯ, ಜನ ಅಂದ್ಕೊಳ್ಳೋದು ಸರ್ವೇ ಸಾಮಾನ್ಯ. ಬಟ್ ಇಂಟರ್ನಲ್ ಬೇರೆ ಇರುತ್ತಲ್ವ, ಸೊ ಅವ್ರದ್ದೇ ಆದಂಥ ಪರ್ಸ್ನಲ್ ಲೈಫ್ ಇರುತ್ತೆ. ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಲಿಲ್ಲ. ನನಗೂ ಸಾಕಷ್ಟು ಜನ ಕಳಿಸಿದ್ರು ಸೋಷಿಯಲ್ ಮೀಡಿಯಾದಲ್ಲಿ, ಈ ಥರ ಹಾಕಿದ್ದಾರೆ, ನೀವು ಇದನ್ನು ರಿಪೋರ್ಟ್ ಮಾಡಿ ಅಂತಬಿಟ್ಟು. ನನಗೆ ಅನಿಸ್ಲಿಲ್ಲ ರಿಪೋರ್ಟ್ ಮಾಡಬೇಕು ಅಂತ. ಇರಲಿ ಪಾಪ, ಅವರೇನೋ ಅವ್ರ ಖುಷಿಗೆ ಹಾಕ್ಕೊಂಡಿದ್ದಾರೆ, ಹಾಕ್ಕೊಳ್ಳಿ ಅಂತ ಹೇಳ್ತು. ಈಗ ಫ್ರೆಂಡ್ಸ್ಗಳೇ ಮದುವೆ ಆಗಿರೋ ಸಾಕಷ್ಟು ಉದಾಹರಣೆಗಳಿವೆ. ಸೊ ನಿಮಗೇನಾದರೂ ಅರುಣ್ ಮೇಲೆ ಆ ಥರ ಭಾವನೆ ಇದೆಯಾ ಅಂತ? ಇಲ್ಲಿವರೆಗಂತೂ ಇಲ್ಲ. ಬಿಕಾಸ್ ನಾವು ಒಳ್ಳೆ ವಿಡಿಯೋ ಪಾರ್ಟ್ನರು, ಅಂದರೆ ನಮಗೆ ಒಳ್ಳೆ ಆ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡೋದ್ರಲ್ಲಿ ಅದರಲ್ಲ ನಮ್ಗೆ ಒಳ್ಳೆ ಪಾರ್ಟ್ನರ್ಶಿಪ್ ಇದೆ. ಸೊ ಅದರ್ ದೆನ್ ದಿಸ್ ನನಗೆ ಗೊತ್ತಿಲ್ಲ ಮುಂದೆ ಏನು ಅಂತ. ಮೇಡಮ್, ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ಥರ ಬೆಳವಣಿಗೆ ಆಗ್ತಾ ಇದೆ. ನಿಮಗೆ ಗೊತ್ತಿರ್ಬೋದು ರಮ್ಯಾ ಮೇಡಮ್ಗಾಗಿರುವಂಥ ಒಂದು ಕಮೆಂಟ್ಸ್ ವಿಚಾರ. ನಿಮಗೂ ಈ ಥರದ ಕಮೆಂಟ್ಸ್ಗಳು ಈ ಥರ ಬರುವಂಥದ್ದು ಆಗಿದೆಯಾ, ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಸಾಕಷ್ಟಾಗಿದೆ, ಬೇಕಾದಷ್ಟು. ಪ್ರತಿದಿನ ಒಂದು ಏನಿಲ್ಲ ಅಂದರೂ ಒಂದು 50ರಿಂದ 60 ನಾನು ಬ್ಲಾಕೇ ಮಾಡ್ತೀನಿ. ಈಗ ಒಂದು ಎಲ್ಲರೂ ಅನುಸರಿಸ್ಬೇಕಾದಂಥ ಒಂದು ಮಂತ್ರ ಇದೆ. ನಾನು ಆ ಮಂತ್ರನ ನಾನು ಅನುಸರಿಸ್ಕೊಂಬಿಟ್ಟಿದ್ದೀನಿ, ಇಗ್ನೋರಾಯ ನಮಃ ಅಂತ. ಅದೊಂದೇ ಮಂತ್ರ, ಅದನ್ನು ಬಿಟ್ಟು ಬೇರೆ ಇನ್ನೇನು ಮಾಡೋಕ್ಕೆ ಹೋಗಬಾರ್ದು. ಬಿಕಾಸ್ ಅವ್ರು ಎಲ್ಲೋ ಕೂತ್ಕೊಂಡು ಮಾಡ್ತಿರ್ತಾರೆ, ಅವ್ರ ಖುಷಿಗೆ ಮಾಡ್ತಿರ್ತಾರೆ. ನಾವು ಯಾಕೆ ಅವ್ರಿಗೆ ನಾವಿನ್ನೂ ಅವ್ರಿಗೆ ಒಂದು ಏನಾದರೂ ರಿಪ್ಲೈ ಕೊಟ್ಟರೆ ಅವ್ರು ಇನ್ನೂ ಅದನ್ನು ಮುಂದಕ್ಕೆ ತೊಗೊಂಡು ಹೋಗ್ತಾರೆ. ಅದಕ್ಕೆ ನಾವೇ ದಾರಿ ಮಾಡಿಕೊಡ್ಬಾರ್ದು. ಇಗ್ನೋರಾಯ ನಮಃ ಅಂತ ಒಂದು ಬ್ಲಾಕ್ ಮಾಡಿಬಿಡ್ತೀನಿ ನಾನು. ಈಗ ಹೊರಗಡೆ ಸಾಕಷ್ಟು ಅತ್ಯಾಚಾರಗಳಾದರೆ ಸೋಷಿಯಲ್ ಮೀಡಿಯಾದಲ್ಲೇ ಒಂಥರ ಅತ್ಯಾಚಾರ ನಡೀತಾ ಇರುವಂಥದ್ದು. ಸೊ ಇದ್ರ ಬಗ್ಗೆ ನೀವು ನಿಮ್ಮ ಫ್ಯಾನ್ಸ್ಗಳಿಗಾಗಿರ್ಬೋದು ಅಥವಾ ಬೇರೆ ಜನರಿಗೆ, ಏನು ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿರುವಂಥವರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂತ? ಆ ಥರ ಬೇಕು ಅಂತಲೇ ವಲ್ಗರಾಗಿ ಕಾಸ್ಟ್ಯೂಮ್ ಹಾಕ್ಕೊಂಡು ಮಾಡ್ತಿರೋ ಒಂದು ಇದಾದರೆ ಕಡೆ ಆದರೆ ಏನೋ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡಬೇಕು, ಜನಗಳಿಗೆ ಮನರಂಜಿಸಬೇಕು ಅನ್ನೋದು ಒಂದು ಕಡೆ ಭಾಗ ಇದೆ. ಸೊ ಏನು ಮಾಡ್ತಾರೆ ಅಂದರೆ ಕೆಲವರೆಲ್ಲ ಅವ್ರಿಗವ್ರು ಏನು ಅಂದ್ಕೊಂಬಿಟ್ಟಿದ್ದಾರೆ, ಒಬ್ಬ ವ್ಯಕ್ತಿ ಒಂದೊಂದು ಕಾಸ್ಟ್ಯೂಮಲ್ಲಿ ಒಂದೊಂದು ಥರ ಕಾಣಿಸ್ತಾನೆ ಅಲ್ವಾ. ಸೊ ಅದನ್ನು ನೀವು ಇಷ್ಟು ಕೆಡ್ದಾಗ ಹಾಕ್ಕೊಂಡ್ರು, ಇದನ್ನು ಇಷ್ಟು ಕೆಡ್ದಾಗ ಇದು ಮಾಡಿದ್ರು, ಪೋಟ್ರೆ ಮಾಡಿದ್ರು, ಆ ಥರದವರೇ ಬೇರೆ ಇದ್ದಾರೆ. ನೀವು ಅದನ್ನು ಸ್ಕ್ರೋಲ್ ಮಾಡಿದಾಗ ಗೊತ್ತಾಗುತ್ತೆ, ಅಂದರೆ ಅವ್ರ ಪ್ರೊಫೈಲಲ್ಲಿ ಸ್ಕ್ರೋಲ್ ಮಾಡಿದಾಗ ಗೊತ್ತಾಗುತ್ತೆ ಇವ್ರು ಬೇಕು ಅಂತ ಮಾಡ್ತಿದ್ದಾರಾ ಇಲ್ಲ ಅನ್ಫಾರ್ಚುನೇಟಾಗಿ ಆಗಿದೆಯಾ ಅನ್ನೋದು ನೋಡಿ ಮಾಡಿ ಇದು ಮಾಡಬೇಕು. ಅದನ್ನು ಬಿಟ್ಟು ಸುಮ್ಮನೆ ಎಲ್ರಿಗೂ ಕಮೆಂಟ್ ಹಾಕ್ದಂಗೆ ಹಂಗೆ ಕಮೆಂಟ್ ಮಾಡಿಬಿಡ್ತಾರೆ. ಸೊ ಕೊನೆಯದಾಗಿ ಹೇಳೋದಾದರೆ, ಈಗ ಸೀರಿಯಲ್ಸಲ್ಲೇ ಕಂಟಿನ್ಯೂ ಆದಾಗ ಬಿಗ್ ಸ್ಕ್ರೀನಲ್ಲೂ ಅವಕಾಶಗಳನ್ನು ಹುಡ್ಕೊಂಡು ಬರುತ್ತೆ. ಸೊ ಅಲ್ಲೂ ನಿಮ್ಮನ್ನು ನೀವು ಬಳಸ್ಕೋತೀರಾ ಅಥವಾ ಸ್ಮಾಲ್ ಸ್ಕ್ರೀನ್ಗೆ ಮಾತ್ರ ಸೀಮಿತವಾಗಿಸ್ಕೋತೀರಾ, ಹೇಗೆ ಅಂತ? ಇಲ್ಲ, ಖಂಡಿತ ನಾನು ಆವಾಗಲೇ ಅದನ್ನೇ ಹೇಳಿದ್ದು. ಡೆಫಿನೆಟ್ಲಿ ನನಗೆ ಆ ಥರ ಪಾತ್ರಗಳು, ಈಗ ಸಾಕಷ್ಟು ಜನ ಇವತ್ತು ಮೇನ್ ಹೀರೋಗಳಾಗಿ ಕಾಣಿಸ್ಕೊಂಡಿರೋವಂಥವ್ರು ಚಿಕ್ಕ ಚಿಕ್ಕ ಪಾತ್ರಗಳಲ್ಲೇ ಹೆಸರು ಮಾಡಿ ಮೇಲೆ ಬಂದಿರುವಂಥವ್ರು. ಸೊ ಹಾಗಾಗಿ ನಾನು ಆ ಥರ ಪಾತ್ರಗಳಿಗೆ ಜಾಸ್ತಿ ಒತ್ತು ಕೊಡ್ತೀನಿ. ಸೊ ಹಾಗಾಗಿ ಆ ಥರ ಪಾತ್ರಗಳು ಬಂದಾಗ ಡೆಫಿನೆಟ್ಲಿ ನಾನು ಪರಭಾಷೆಯಲ್ಲೂ ಅವಕಾಶ ಹುಡ್ಕೊಂಡು ಬರ್ತಾ ಇದೆಯಾ ರಜನಿಗೆ? ಇಲ್ಲ, ಖಂಡಿತ ಇಲ್ಲ. ಥ್ಯಾಂಕ್ ಯು ಆ್ಯಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ, ಇದಿಷ್ಟು ಸ್ಮಾಲ್ ಸ್ಕ್ರೀನಲ್ಲಿ ಮಿಂಚಿ ಈಗಾಗಲೇ ಹೆಸರು ಮಾಡಿರುವಂತಹ ರಜನಿಯವರ ಮಾತು. ಕ್ಯಾಮರಾ ಪರ್ಸನ್ ಶ್ರೀಹರಿ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.